ಈ ಚಟ್ನಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋ ವಿಧಾನ: ಒಂದು 10-15 ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಿನಲ್ಲಿ ನೆನೆಸಿ ಇದನ್ನು ತೊಗೊಂಡಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಒಂದು 10-15 ಇಲ್ಲ 20 ನಾನು ತೊಗೊಂಡಿರೋದು. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಡ್ರೈ ಕರಿಬೇವು ಅದು. 1-2 ಗೆಡ್ಡೆ ಬೆಳ್ಳುಳ್ಳಿ, ಜೀರಾ ಪೌಡರು, ಇದನ್ನು ಫ್ರೈ ಮಾಡಿ ನಾನು ಪೌಡರ್ ಮಾಡಿಟ್ಕೊಂಡಿರ್ತೀನಿ. ಜೀರಿಗೆನ, ಬೆಲ್ಲ 1 ಸ್ಪೂನು, ಉಪ್ಪು, ರುಚಿಗೆ ತಕ್ಕಷ್ಟು, ಸ್ವಲ್ಪ ಹುಣಸೆಹಣ್ಣು. ಇಷ್ಟನ್ನು ನಾವು ಒಂದು ಜಾರಿಗೆ ತಗೊಂಡು ಇವನ್ನೆಲ್ಲ ಹಾಕೋಬೇಕು. ನೆಕ್ಸ್ಟು ಇವನ್ನೆಲ್ಲ ಹಾಕಿ ಎಷ್ಟು ಬೇಕಷ್ಟು 1 ಗ್ಲಾಸ್ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಬೇಕಿದು. ಎಷ್ಟು ಸಾಧ್ಯವೋ ಅಷ್ಟು ನಾವು ಮಿಕ್ಸಿ ಮಾಡಬೇಕು ಕ್ಯಾಪ್ ಹಾಕಿ. ಮಿಕ್ಸಿ ಮಾಡಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಹದ ಇದ್ದರೆ ಕರೆಕ್ಟ್ ಇರುತ್ತೆ. ನೋಡಿ ಕರೆಕ್ಟ್ ಇದೆ ಇದು ನಮಗೆ ಕನ್ಸಿಸ್ಟೆನ್ಸಿ. ಇದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಮಗೆ. ಇದು ನೆಕ್ಸ್ಟು ನಾವು ಒಂದು ಬೌಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಮೇಲ್ಗಡೆಯಿಂದ ಒಂದು ಒಗ್ಗರಣೆ ಕೊಡ್ಬೋದು. ಆ್ಯಕ್ಚುಲಿ ಬೇಡ ಅಂದರೆ ಬಿಡ್ಬೋದು, ನಾನು ಹಾಕಿಲ್ಲ. ಇದಕ್ಕೆ ಎಣ್ಣೆ ಮತ್ತು ಜೀರಾ, ಸಾಸಿವೆ, ಕರಿಬೇವು ಇಷ್ಟನ್ನು ನಾವು ಒಗ್ಗರಣೆ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಇನ್ನೂ ಚೆನ್ನಾಗಿರುತ್ತೆ. ಇದೇ ಚೆನ್ನಾಗಿದೆ ಆ್ಯಕ್ಚುಲಿ. ತುಪ್ಪದ ಜೊತೆ, ಗಟ್ಟಿ ಮೊಸರು ಜೊತೆ, ಚಪಾತಿಗೆ, ರೊಟ್ಟಿಗೆ ಮತ್ತು ದೋಸೆಗೆ ತುಂಬ ಚೆನ್ನಾಗಿತ್ತು. ದೋಸೆಗೆ ನಾನು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.